ನೋಡ್ತಾ ಇದ್ದೀನಿ. ನನ್ನ ಪ್ರೀತಿ ಏನಾದ್ರೂ ಸತ್ಯ ಆಗಿದ್ರೆ ಅವಳು ಬಂದೇ ಬರ್ತಾಳೆ. ಅವಳೇನಾದ್ರೂ ಬರಲಿಲ್ಲ ಅಂದ್ರೆ ನನ್ನ ಪ್ರೀತಿ ಸತ್ತೋಗಿದೆ ಅಂತ ಅರ್ಥ. ನನಗೆ ನಂಬಿಕೆ ಇದೆ, ಅವಳು ಬಂದೇ ಬರ್ತಾಳೆ. ಮಾಂಸನ ಏನಮ್ಮ? ಕೋಳಿ ಮೀನು ಮಾಂಸ ಅಂತ ಪ್ರೀತಿಯಿಂದ ಮಾವ ಅಂತ ಕರಿಬಾರ್ದ? ನಾವೀಗ ದುಡ್ಡಿರೋರು, ನಮ್ಮ ರೇಂಜು ನಮ್ಮ ಆಟಿಟ್ಯೂಡ್ ಎಲ್ಲ ಅದ್ರ ತಕ್ಕನಾಗಿರ್ಬೇಕು ಮಾಮ್ಸ್. ಇನ್ ಮುಂದೆ ನೀವು ಮಾವ ಅಲ್ಲ, ಮಾಮ್ಸ್. ಸದ್ಯ ಅತ್ತೆನೇ ತಾನೆ, ಕತ್ತೆ ಅಲ್ವಲ್ಲ? ಇಲ್ಲ, ಅತ್ತೆನಾ? ಹಾ, ಪಂಕಜ ಅತ್ಸ್ ಅಂತ ಕರಿತೀನಿ. ಅಯ್ಯೋ ಶೈಲು, ಅದು ಹಳೆಯ ಸ್ಟೈಲ್ ಆಗೋಯ್ತು. ನನಗೆ ಹೊಸ ಹೆಸರಿಡಮ್ಮ, ವಯಸ್ಸು ಕಮ್ಮಿ ಕಾಣುತ್ತೆ. ಶೈಲು, ಬರೀ ಹೆಸರು ಹಿಡಿದು ಕರಿಬೇಡ. ಪಂಕಜ ಪುಟ್ಟಿ, ಪಂಕಜ ಮರಿ, ಪಂಕಜ ಪುಟಾಣಿ ಅಂತ ಕರಿ. ಇದನ್ನೇ ನಾನು ಓಲ್ಡ್ ಆಟಿಟ್ಯೂಡ್ ಅಂತ ಹೇಳೋದು. ಅಲ್ಲ, ನಮ್ಮ ಮುಂದೆ ಕೋಟಿ ಕೋಟಿ ದುಡ್ಡು ಬಂದು ಬಿದ್ದಿದೆ, ಅದನ್ನ ಎಂಜಾಯ್ ಮಾಡೋದ್ ಬಿಟ್ಟು ನೀವಿಬ್ರು ಒಳ್ಳೆ ಹೆಸರಿಗೆ ಜಗಳ ಆಡ್ಕೊಂಡು ಎಲ್ಲಿ ಹೋದ್ರು ನಿಮ್ ನಾಟಕದವ್ರ ಬುದ್ಧಿ ಬಿಡಲ್ವಲ್ಲ. ಇರ್ಲಿ ಬಿಡಮ್ಮ, ಇರ್ಲಿ ಬಿಡು. ಕೋಟಿ ಇದ್ರು ನಾವು ಓಟಿನೇ ಕುಡಿಯೋದು, ಪುಟ್ಟು ಗುಣ ಎಲ್ಲಿ ಬಿಡ್ತೀವಿ? ನಾನೇನ್ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ? ಇವತ್ತು ನೆಲದ ಮೇಲೆ ಓಡಾಡೋ ಜೀಪ್ ಮೇಲೆ ಕೂತ್ಕೊಂಡು ನಾನು ರೋಡ್ ಸೈಡ್ ಟೀ ಕುಡಿತಾ ಇದ್ದೀನಿ. ಆದ್ರೆ ನಾಳೆ ಆಕಾಶದಲ್ಲಿ ಹಾರೋ ವಿಮಾನನ ಕೊಂಡ್ಕೊಂಡು ಅದನ್ನ ಸ್ವಂತ ಮಾಡ್ಕೊಂಡು ಅದ್ರಲ್ಲಿ ಕೂತ್ಕೊಂಡು ದುಬಾರಿ ಟೀ ಕುಡಿತೀನಿ. ಹಾ, ಶಿವಾನಿ ಅಲ್ವಾ? ಶಿವಾನಿ, ಏನ್ ಮೇಡಮ್ ನೀವಿಲ್ಲಿ? ಮೇಡಮ್ಮ? ನಾನ್ ಗೊತ್ತಾಗ್ಲಿಲ್ವಾ ಮೇಡಮ್? ನಿಮ್ ಲಾಯರು? ಓ, ಲಾಯರು. ಹಾ, ಗೊತ್ತಾಯ್ತು. ಅದು ಸಡನ್ ಆಗಿ ಮಾತಾಡ್ಸಿರಲ್ಲ, ಅದಕ್ಕೆ. ನಿಮ್ಮನ್ನ ನೋಡಿ ನನಗೂ ಆಶ್ಚರ್ಯ ಆಯ್ತು. ಮೊನ್ನೆ ನಿಮ್ಮ ಮಾವ ಇದ್ದಕ್ಕಿದ್ದಾಗ ಫೋನ್ ಮಾಡಿ ಆಸ್ತಿ ಎಲ್ಲ ನಿಮ್ಮ ಹೆಸರು ಮಾಡಿಸ್ಬೇಕು ಅಂದ್ರು. ಅವರು ಸರಿಯಾಗಿ ನಿರ್ಧಾರ ಮಾಡಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದೆ, ಕೆಲವು ಕಡೆ ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು. ಅಷ್ಟಾದ್ರೆ ಇಡೀ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಎಲ್ಲ ಆಸ್ತಿ ನಿಮ್ದೇ. ಎಲ್ಲ ನಂದು ಅಂದ್ರೆ ಎಷ್ಟು ಸರ್? ನಿಮ್ಮ ಮಾವನ ಆಸ್ತಿ ಎಷ್ಟಿದೆ ಅಂತ ಗೊತ್ತಿಲ್ವಾ? 2,000 ಎಕರೆ ಕಾಫಿ ತೋಟ, 150 ಫ್ಲಾಟುಗಳು, ಕಾಫಿ ಎಕ್ಸ್ಟ್ರಾಕ್ಟಿಂಗ್ ವರ್ಕ್ಸ್, ಅವ್ರು ಮಾಡ್ತಿರೋ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸು, ಅವ್ರಿಗೆ ಸೇರಿರೋ ಚರಾಸ್ತಿ ಸಿರಾಸ್ತಿ ಎಲ್ಲ ನಿಮ್ಮ ಹೆಸರು ಮಾಡಿಸಿದ್ದಾರೆ. ಸರ್, ಅದೆಲ್ಲ ಒಂದು ಅಂದಾಜು ವ್ಯಾಲ್ಯೂ ಎಷ್ಟಿರ್ಬೋದು ಸರ್? ಒಂದು 7-8. ಬರೀ 7-8 ಕೋಟಿನ? ಅಲ್ಲ, 7,000 ಕೋಟಿ. 7,000 ಕೋಟಿನ? ಹಾ, 7,000 ಕೋಟಿನ? ಯಪ್ಪ, ಅಂದ್ರೆ ನಮ್ ಇಡೀ ಮನೆ ತುಂಬಾ ಅಷ್ಟು ದುಡ್ಡು. ಅದನ್ನ ಎಣಿಸ್ಕೊಂಡು ಕೂತ್ಕೊಂಡ್ರೆ ಒಂದು 10 ವರ್ಷ ಬೇಕಾಗ್ಬೋದೇನೋ. ಒಬ್ಬರ ಜಾಗದಲ್ಲಿ ಅವ್ರ ಥರನೇ ಇರೋ ಇನ್ನೊಬ್ಬರನ್ನ ಕರ್ಕೊಂಡು ಬಂದು ಅವ್ರ ಥರನೇ ಬಿಹೇವ್ ಮಾಡೋದಕ್ಕೆ ಹೇಳೋದು ದೊಡ್ಡ ಕ್ರೈಮ್ ಅಂತ ಅವತ್ತೇ ಹೇಳಿದ್ದೆ ನಾನು ನಿಮಗೆ. ಆ ಕ್ರೈಮ್ ಇವತ್ತು ನಡೆದಿದೆ. ಸರಿ, ಇದೆಲ್ಲ ಹೋಗಲಿ. ಎಲ್ಲರಿಗಿಂತ ಮುಂಚೆ ಶಿವಾನಿ ಸತ್ತೋದ್ಲು ಅಂತ ಬಂದು ಹೇಳಿದ್ದು ನೀನೆ, ಅವಳ ಅಸ್ಥಿನ ತಗೊಂಡೋಗಿ ವಿಸರ್ಜನೆ ಮಾಡಿದ್ದು ನೀನೆ, ಆಮೇಲೆ ಅವಳು ಸತ್ತಿಲ್ಲ ಶಿವಾನಿ ಬದುಕಿದಾಳಂತ ಕರ್ಕೊಂಡು ಬಂದಿದ್ದು ನೀನೆ. ಹೇಳು, ಇದರಲ್ಲಿ ಯಾವುದು ಸತ್ಯ ಅಂತ? ನನ್ನನ್ನು ಮದುವೆ ಆಗಲಿ ಅನ್ನೋ ಕಾರಣಕ್ಕೆ ಬಂದವರು ನಿಮ್ಮ ಹೆಂಡತಿ ಅಲ್ಲ ಅಂತ ಹೇಳ್ತಿಲ್ಲ ತ್ರಿಶೂರ್ ಅವರೇ. ಅವ್ರನ್ನ ನೋಡಿದಾಗ ಒಬ್ರು ಗೃಹಿಣಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನನಗೂ ಅಷ್ಟೇ.
ಅದನ್ನ ನಾವ್ ಹೇಳಿದ್ರೆ ತಪ್ಪಾಗತ್ತೆ ಅಂತ ಹೇಳಲಿಲ್ಲ. ಸಾಕು ಎಲ್ರು, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ, ನೀವೆಲ್ಲರೂ ಸೇರಿ ನನ್ನ ಶಿವಾನಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ಅವಳು ಎಲ್ಲಿದ್ರು ಸರಿ, ನಾನು ಹೋಗಿ ಹುಡುಕಿ ಅವಳನ್ನ ಕರ್ಕೊಂಡು ಬರ್ತೀನಿ ಇಲ್ಲಿಗೆ. ಅವಳು ನಿನ್ನ ಹೆಂಡ್ತಿನೇ ಆಗಿದ್ರೆ ನೀನು ಹೋಗಿ ಅವಳನ್ನ ಹುಡುಕಿ ಕರ್ಕೊಂಡ್ಬರೋ ಅವಶ್ಯಕತೆ ಇಲ್ಲ ಅಲ್ವಾ ತ್ರಿಶೂಲ್? ಶಿವಾನಿಗೂ ಇವಳಿಗೂ ಒಂದು ಚೂರು ಸಂಬಂಧ ಇಲ್ಲ. ಬಂದಾಗಿನಿಂದ ಒಂದು ದಿನಕ್ಕೂ ದೇವಸ್ಥಾನಕ್ಕೆ ಹೋಗಲಿಲ್ಲ, ಪೂಜೆ ಪುನಸ್ಕಾರ ಮಾಡಲಿಲ್ಲ. ಅದೇ ಶಿವಾನಿ ಆಗಿದ್ರೆ ಆ ವಿಧಿವಿಧಾನಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಿದ್ಲು. ಏನೋ ಮೊನ್ನೆ ಕುಡ್ರಿ ಕಂಡು ಬಂದಂಗೆ ಒಂದಿನ ಪೂಜೆ ಮಾಡಿದ್ದಾರೆ. ಶಿವಾನಿ ನಡವಳಿಕೆನಲ್ಲೇ ಒಂದು ನಾಜುಕಿತ್ತು, ಆದರೆ ಇವಳದು ಮಂದ. ಅವಳು ಬಂಗಾರ ಆದರೆ ಇವಳು ಕಾಗೆ ಬಂಗಾರ. ಶಿವಾನಿ ಸಂಸ್ಕೃತಿ ಸಂಸ್ಕಾರ ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ, ಆದರೆ ಇವಳು ನೋಡಿದ್ರೆ ಕೈ ಮುರಿಬೇಕು ಅನ್ಸುತ್ತೆ. ಅಲ್ಲಪ್ಪ ಧನಂಜಯ್, ನೀನು ಶಿವಾನಿನ ನೋಡೇ ಇಲ್ಲ, ಅವಳ ಬಗ್ಗೆ ಅಷ್ಟು ಕರೆಕ್ಟಾಗಿ ನೀನು ಹೇಗೆ ಹೇಳ್ತೀಯಾ? ಅಮ್ಮ, ಇದೇ ತರ ಪ್ರಶ್ನೆನ ನೀವು ಅವತ್ತು ಕೇಳಿದ್ರಿ, ನಾನು ಉತ್ತರನೂ ಹೇಳಿದ್ದೆ. ಶಿವಾನಿ ಹೇಗಿದ್ಲು, ಹೇಗಿದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಅವಳನ್ನ ನೋಡ್ಲೇಬೇಕಾಗಿಲ್ಲ. ನೀವೆಲ್ಲ ಹೇಳಿದಿರಲ್ಲ ಶಿವಾನಿ ಗುಣ ಸ್ವಭಾವಗಳೆಲ್ಲ ಹೇಗಿತ್ತು, ಅವಳು ಹೇಗೆ ನಡ್ಕೊಳ್ತಿದ್ಲು ಅಂತ. ಆ ಪ್ರಕಾರ ನಾನು ಅವಳನ್ನ ಕಲ್ಪಿಸ್ಕೊಂಡಿದ್ದೆ. ಆ ಥರ ಒಳ್ಳೆ ಗುಣಗಳು ಇವಳಿಗಿದೆ ಅಂತ ನಿಮಗೆ ಅನ್ಸುತ್ತೆ. ಪರರ ಸೊತ್ತು ಪಾಷಾಣ ಅಂತ ನಂಬಿದ್ದ ಶಿವಾನಿಯಲ್ಲಿ ಪರರ ಸೊತ್ತನ್ನೇ ಕದ್ಕೊಂಡು ಹೋಗಿರೋ ಇವಳೆಲ್ಲಿ? ನೋಡಿ, ಪದೇ ಪದೇ ಅದನ್ನೇ ಹೇಳ್ತಾ ಇರಬೇಡಿ. ನಾನು ಆವಾಗ್ಲೂ ಹೇಳ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಶಿವಾನಿ ಈ ತರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ವಾಪಸ್ ಬಂದೇ ಬರ್ತಾಳೆ. ಒಂದು ವೇಳೆ ಬರಲಿಲ್ಲ ಅಂದ್ರೆ ಬರ್ತಾಳೆ. ಬರಲಿಲ್ಲ ಅಂದ್ರೆ ನಾನು ತೋರಿಸಿದ ಹುಡುಗಿನೇ ಒಪ್ಕೊಂಡು ತಾಳಿ ಕಟ್ತೀಯಾ? ನೀವು ಹೇಳ್ದಂಗೆ ಮಾಡ್ತೀನಿ. ತಾಳಿ ಕಟ್ಟು ಅಂದ್ರೂ ಕಟ್ತೀನಿ, ಸ್ಮಶಾನಕ್ಕೆ ಹೋಗು ಅಂದ್ರೂ ಹೋಗ್ತೀನಿ. ಅವಳು ಬರಲಿಲ್ಲ ಅಂದ್ರೆ ನೀವು ಹೇಳ್ತಾ ಇರೋದೆಲ್ಲ ನಿಮ್ಮ ಅಪ್ಪನಾಣೆಯಾಗ್ಲೂ ನಿಜನಾ? ಕೋರ್ಟಲ್ಲಿ ಜಡ್ಜ್ ಕೊಟ್ರೆ ತೀರ್ಪು, ಇವಾಗ ಲಾಯರ್ ಕೊಟ್ರೆ ತೀರ್ಪು. ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನಿಮ್ಮನ್ನು ನೋಡಿದ್ರೆ ಯಾವುದ್ರ ಮೇಲೆ ಅಮೋಹ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ವಾರದಲ್ಲಿ ಆಸ್ತಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಕೋರ್ಟ್ಗೆ ಟೈಮ್ ಆಗ್ತಾ ಇದೆ, ನಾನಿನ್ನು ಬರ್ತೀನಿ. ಫೈಲ್ ಕೊಡಿ. ನಾನು ತಗೊಂಡು ಸರ್, ಆದಷ್ಟು ಬೇಗ ನೀವು ಜಡ್ಜ್ ಆಗ್ತೀರಾ ಸರ್? $7 ಸಾವಿರ ಕೋಟಿಲಿ ಒಂದು ದೊಡ್ಡ ಐಲ್ಯಾಂಡ್ ತಗೊಂಡು ಅಲ್ಲಿ ಮಹಾರಾಣಿ ತರ ಇರ್ಬೋದು ಮಾಮ್. ಅದನ್ ಬಿಟ್ಟು ಯಾವ್ದೋ ಚಿಲ್ಲರೆ ಕಾಸನೆಲ್ಲ ತುಂಬ್ಕೊಂಡ್ ಬಂದ್ಬಿಟ್ವಲ್ಲ ನಾವು. ಘಮ ಘಮ ಅಂತ ಹಂಡೆ ತುಂಬಾ ಬಿರಿಯಾನಿ ಬೇಯೋದನ್ನ ನೋಡ್ದೆ ಪಕ್ಕ ತಟ್ಟೆಲಿದ್ದು ಒಂದೇ ಒಂದ್ ಪೀಸ್ ಮೂಳಿ ನೆತ್ಕೊಂಡ್ ಬಂದಿದೀವಲ್ಲ ನಾವು. 7-8 ಸಾವಿರ ಕೋಟಿಯಲ್ಲಿ ನಾವ್ ತಂದಿರೋ ಈ ಜುಜುಬಿ ಕಾಸಲ್ಲಿ ಲಕ್ಷ್ಮೀ ದೇವಿನೇ ನಮ್ಮ ಹೆಗಲ್ ಮೇಲೆ ಕೂತ್ಕೋತೀನಿ ಅಂತ ಫೋರ್ಸ್ ಮಾಡಿದ್ರು. ಬೇಡ ಅಂತ ನಾವೇ ತಳ್ಳಿ ಬಂದ್ಬಿಟ್ವಲ್ಲ ಮಾವ. ಅದ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನನಗ್ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅದೃಷ್ಟ ಒದ್ಕೊಂಡ್ ಹಿಂದಿಂದನೇ ಬರ್ತಾ ಇದೆ. ಆ ದೇವ್ರು ಕೊಡ್ತೀನಿ ಅಂತ ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಬೇಡ ಅಂದ್ರೂ ಕೊಡ್ತಾನೆ, ಬೇಕು ಅಂದ್ರೂ ಕೊಡ್ತಾನೆ ಮಾಮ್. ದೇವ್ರ ವಿಚಾರ ಬಿಡಮ್ಮ, ನಮ್ಮ ವಿಚಾರ ಹೇಳಿ ಇವಾಗ. ಮುಂದಿನ ಪ್ಲಾನ್ ಏನು ಅಂತ? ಅಯ್ಯೋ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ದೇವಕಿಗೆ ಕೃಷ್ಣ ಯಾರು ಅಂತ ಕೇಳಿದ್ರಂತೆ. ಅಯ್ಯಯ್ಯೋ, ಎಲ್ಲ ತಪ್ಪು ಗಾದೆ ಹೇಳ್ತಿದ್ಯಲ್ಲ. ಅಯ್ಯೋ, ನಿಮ್ ಬಾಧೆ ಬಿಡ್ತೀರಾ? ನಡೀರಿ, ಮೊದ್ಲು ಮನೆಗೆ ವಾಪಸ್ ಹೋಗೋಣ. ಬನ್ನಿ. ಶೈಲು
ಒಂದು ನಿಮಿಷ ಬೇಡ. ನನ್ನ 6th ಸೆನ್ಸ್ ಹೇಳ್ತಾ ಇದೆ ಮನೆಗೆ ವಾಪಸ್ ಹೋಗೋದು ಬೇಡ. ಈ ದುಡ್ಡೇ ಸಾಕು ನಮಗೆ. ಮಾಮ್ಸ್, ಸಾವಿರಾರು ಕೋಟಿನ ಸುಮ್ನೆ ಕೈ ಕೊಡ್ತಾ ಇದಾರೆ ಅಂದ್ರೆ ಬೇಡ ಅಂದ್ರೆ ತಪ್ಪಾಗತ್ತಲ್ವಾ? ಪಾಪ ಅವ್ರು ಬೇಜಾರ್ ಮಾಡ್ಕೋತಾರೆ. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಜೀವನ ಪರ್ಯಂತ ದುಡ್ಡು ಕೊಡ್ತಾರಲ್ಲ ಅದನ್ನ ಏಳ್ಸ್ಕೊಂಡಿದ್ಬಿಡಿ ಸಾಕು. ಶೈಲು, ಇಷ್ಟೊತ್ತಿಗೆ ನಾವೇ ತಿಜೋರಿ ಕಳ್ತನ ಮಾಡಿರ್ತೀವಿ ಅಂತ ಗೊತ್ತಾಗಿರುತ್ತೆ. ಪೊಲೀಸು ಪಂಚಾಯತಿ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಮಾಮ್ಸ್, ಏನೂ ಆಗೋದಿಲ್ಲ ನೋಡಿ, ನಾನಿದ್ದೀನಲ್ಲ. ಸುಮ್ನೆ ಒಂದ್ಸಲ ಯೋಚನೆ ಮಾಡಿ. ಕೋಟಿ ಕೋಟಿ ದುಡ್ಡು, ಕೆಜಿ ಗಟ್ಲೆ ಬಂಗಾರ ಎಲ್ಲ ನಮ್ದಾಗತ್ತಲ್ಲ ಮಾಮ್ಸ್. ಆದ್ರೂ ಶೈಲು, ಯಾಕೋ ನನಗೆ ಹೊಟ್ಟೆ ಒಳಗೆಲ್ಲ ಗುಳು ಅಂತಿದೆ. ಮಾಮ್ಸ್, ಅಲ್ಲಮ್ಮ, ಈಗ ನಾವು ಹೋದ್ರು ನಾನೇ ಕಳ್ತನ ಮಾಡಿರೋ ಅಂತ ಗೊತ್ತಿರುತ್ತಲ್ಲ. ನಾಟಕದವ್ರಿಗೆ ನಾಟಕ ಮಾಡೋದನ್ನ ಹೇಳ್ಕೊಡ್ಬೇಕಾ? ಬನ್ನಿ ಹೇಳ್ತೀನಿ, ನಡೀರಿ ಹೋಗೋಣ. ಅಂದ್ರೆ ಈ ಮಹಾನಾಟಕದ ಡೈರೆಕ್ಟರ್ ನೀನಾ? ಎಸ್. ಓಕೆ ಓಕೆ, ಕಮಾನ್. ಅವಳು ಹೋಗಾಯ್ತು ದಿಗ್ವಿಜಯ, ಮತ್ತೆ ಬರಲ್ಲ. ಬಂದ್ರು ಅವಳಿಗೆ ಕಳ್ಳಿ ಪಟ್ಟ. ಕಳ್ಳಿಗೆ ಈ ಮನೆಯಲ್ಲಿ ಸೊಸೆ ಆಗಕ್ಕೆ ಅರ್ಹತೆ ಇಲ್ಲ ಅಲ್ವಾ? ನನಗೆ ನಾಗರ ಮಚ್ಚೆ ಇರೋ ಹುಡುಗ ಸಿಗ್ತಾನೆ ತಾನೆ, ನನಗೆ ಅವನ ಜೊತೆ ಮದುವೆ ಮಾಡಿಸ್ತೀಯ ಅಲ್ವಾ? ಹೇಳು ದಿಗ್ವಿಜಯ, ಮಾತಾಡು ದಿಗ್ವಿಜಯ, ಯಾಕಿ ಮೌನ? ಅವಳು ಮನೆ ಬಿಟ್ಟು ಹೋಗಾಯ್ತಲ್ವಾ? ಇನ್ನು ಯಾಕೆ ನನ್ನ ಮದುವೆ ಮಾಡಿಸೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದೀಯಾ? ಸರಿ, ಆಗಲ್ಲ ಅಂತ ಹೇಳಿಲ್ಲ ತಾನೆ. ಈಗಷ್ಟೇ ಶಿವಾನಿ ರೂಪದಲ್ಲಿ ಯಾರೋ ಫ್ರಾಡ್ ಬಂದು ಈ ಮನೆಯಿಂದ ದುಡ್ಡು ಕತ್ಕೊಂಡು ಹೋಗಿದ್ದಾಳೆ. ಮನೆಯವರೆಲ್ಲ ಅದನ್ನು ಯೋಚನೆ ಮಾಡ್ತಿರುವಾಗ ನಾವು ಹೋಗಿ ಈ ಮದುವೆ ಬಗ್ಗೆ ಮಾತಾಡಿದ್ರೆ ಈ 3 ಜನಕ್ಕೆ ಈ ಮದುವೆಯಿಂದ ಯಾವುದೋ ಲಾಭ ಇದೆ ಅಂತ ಅಂದ್ಕೊಳ್ಳೋದಿಲ್ವಾ ಅವರು? ನಾನು ನಿನಗೆ ಕೊಟ್ಟಿರೋ ಮಾತಿನ ಪ್ರಕಾರ ನನ್ನ ಮಗನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಅಷ್ಟೇ ಅಲ್ಲ ದಿಗ್ವಿಜಯ, ನೀನು ನಾಗಮಣಿ ಕೂಡ ಎಲ್ಲಿದೆ ಅಂತ ಕಂಡಿಡಿಬೇಕು. ಯಾವುದನ್ನೂ ಮರ್ತಿಲ್ಲ, ಸ್ವಲ್ಪ ಸಮಾಧಾನವಾಗಿ. ಎಲ್ಲ ನಾವು ಅಂದ್ಕೊಂಡಿರೋ ಹಾಗೆ ಆಗುತ್ತೆ. ಯಾಕೆ ನನ್ನ ಬದುಕಿಗೆ ಕೇಳದೆ ಮನಸ್ಸು ಬಂದ ಶಿವಾನಿ ಹೇಳ್ದೆ ಬದುಕಿಂದಾನೆ ಹೊಟ್ಟೋಗ್ಬಿಟ್ಲು. ಶಿವಾನಿ ಸಾವಿನ ರಹಸ್ಯನ ಕಂಡುಹಿಡಿಬೇಕು ಅಂತ ಕರ್ಕೊಂಡು ಬಂದಿದ್ದ ಶೈಲು ಇಂಥ ಕೆಲಸ ಮಾಡದ? ಛೇ, ಯಾಕೆ ಎಲ್ಲ ನನ್ನ ಬದುಕಿನ ಪ್ರಶ್ನೆ ಆಗ್ತಾ ಇದಾರೆ? ಅದಕ್ಕೆ ಉತ್ತರ ನೀನೇ ಆಗಿರುವೆ. ಸ್ವಾಮಿಗಳೇ, ಏನಿದು ಸ್ವಾಮಿಗಳೇ? ಏನ್ ನಡೀತಾ ಇದೆ ನನ್ನ ಬದುಕಲ್ಲಿ? ಏನಿದು ಗೊಂದಲಗಳು? ನನ್ನ ನೆರಳನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಇಲ್ಲ ಸ್ವಾಮಿಗಳೇ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ತುಂಬಾ ನೊಂದೋಗಿದ್ದೀನಿ ಸ್ವಾಮಿಗಳೇ. ಯಾವುದು ಸರಿ ಯಾವುದು ತಪ್ಪು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಏನ್ ಮಾಡ್ಲಿ ಹೇಳಿ ಸ್ವಾಮಿಗಳೇ? ನನ್ನ ಮನಸ್ಸಿಗೆ ಬಂದೋಳು ನನ್ನ ಬದುಕಿಂದಾನೇ ಹೊಟ್ಟೋದ್ಲು. ಮನೆಗೆ ಬಂದೋಳು ಇವಾಗ ಮನೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಗೊಂದಲದಲ್ಲಿದ್ದೀಯಾ? ಭಗವಂತ ಕಿತ್ತುಕೊಳ್ಳೋದೆ ಮತ್ತೆ ಕೊಡುವುದಕ್ಕೆ. ಪಡೆದುಕೊಂಡಿದ್ದನ್ನ ಕಳೆದುಕೊಂಡಿರುವೆ, ಕಳೆದುಕೊಂಡಿದ್ದನ್ನ ಮತ್ತೆ ಪಡೆದುಕೊಳ್ಳುವೆ. ಮುಂದೆ ಪವಾಡಗಳು ನಡೆಯುತ್ತೆ, ಎಲ್ಲವೂ ಸರಿಯಾಗದೆ ತಿಳಿಯುತ್ತೆ, ತಿಳಿದು ತಿಳಿಯಾಗದೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ಅಂದ್ರೆ ಶಿವಾನಿ ಇವಳು ಸತ್ಯವಾದವಳು ಸತ್ತು ಹೋದಳು. ಆ ನಾಟಕದವಳು ಬಂದಳು.
ಆ ನಾಟಕದವಳು ಸತ್ಯವಾದವಳ ಅಲ್ಲವಾ ಎನ್ನುವ ಅನುಮಾನ ಎಲ್ಲರಿಗೂ ಮೂಡಿದೆ. ಆದರೆ ಆ ನಾಟಕವೇ ಸತ್ಯ ಎನ್ನುವ ಪವಾಡ ನಡೆಯುತ್ತೆ. ನೀನು ಅಂದುಕೊಂಡಂತೆ ಆಗದೆ. ಅಂದ್ರೆ ಅವಳು ಮನೆ ವಾಪಸ್ ಬಂದ್ಬಿಡ್ತಾಳ? ನಿನ್ನ ನಗಲಿ ಅವಳು ಎಲ್ಲೂ ಹೋಗಲು ಸಾಧ್ಯವಿಲ್ಲ. ಅವಳು ಎಲ್ಲೇ ಹೋದರೂ ನೀನಾಕೆಯನ್ನ ಬಿಡುವುದಿಲ್ಲ. ಇಬ್ಬರ ನಡುವೆ ಇರುವ ಬಾಂಧವ್ಯ ಆ ಶಿವಪಾರ್ವತಿಯರ ಬಾಂಧವ್ಯ. ಹೋಗೋ ಹಾವಿನ ಪೊರೆ ಕಳಚುವ ಹಾಗೆ ನಾಟಕದ ಪರದೆ ಬೀಳುವುದನ್ನ ನೋಡು. ಹೋಗೋ, ಒಂದು ತರ ಮಾಡಿ ನಿನ್ನವಳನ್ನು ಕಳೆದುಕೊಂಡು ಇಂದು ತರ ಮಾಡಿ ಈಕೆಯನ್ನು ಕಳೆದುಕೊಳ್ಳುತ್ತದೆ. ಈಗಲೇ ಹೊರಡು, ಹೊರಡು, ಹೊರಡು. ಅಮ್ಮ, ಶಿವಾನಿ ಬಂದಮ್ಮ. ಶಿವಾನಿ, ತಾಳ್ಮೆ. ಅವಳು ಹೋಗೋದಕ್ಕೆ ಅಂತಾನೆ ಬಂದವಳು, ಇರೋದಕ್ಕೆ ಅಂತ ಬಂದವಳಲ್ಲ. ಆಕ್ಚುಲಿ ನನ್ನ ಪ್ರಕಾರ ಅವಳು ಶಿವಾನಿನೇ ಅಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ಶಿವಾನಿ ಹಾಗೆಲ್ಲ ಮಾಡೋಳಲ್ಲ. ಶೂಲ್ ನೋಡು, ಇನ್ನಾದರೂ ನೀನು ನಿನ್ನ ಭ್ರಮೆಯಿಂದ ಹೊರಗೆ ಬಾ. ಅವಳು ಬರೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಕಣೋ. ಬರೋದಿಲ್ಲ ಅವಳು. ನೀನು ಅವಳಿಗೆ ಫೋನ್ ಟ್ರೈ ಮಾಡಿದೆ ಅಲ್ವಾ? ಅಟ್ಲೀಸ್ಟ್ ಅದನ್ನ ನೋಡಿ ಆದರೂ ಅವಳು ರಿಯಾಕ್ಟ್ ಮಾಡಬೇಕಿತ್ತು ಅಲ್ವಾ? ಫೋನೇ ಮಾಡ್ದಿರೋಳು ಮನೆಗೆ ಬರ್ತಾಳೆ ಅಂತ ಹೇಗೆ ಅನ್ಕೊಳ್ತೀಯ ನೀನು? ನೋಡು, ನಾವು ಮಾತಾಡಿದ ಪ್ರಕಾರ ನಿನಗೆ ಕೊಟ್ಟ ಟೈಮ್ ಮುಗ್ದಿದೆ. ಹಾಗೆ ಅವಳು ಬರೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಈಗ ನೀನು ಕೃಷ್ಣನ ಮದುವೆ ಆಗಬೇಕು. ಸತ್ತೋದವಳ ಚಿಂತೆಯಲ್ಲಿ ಬದುಕಿರೋರು ಸಂಕಟನ ಅನುಭವಿಸ್ಬೇಕಾ ತ್ರಿಶೂಲ್? ಅವಳು ಸತ್ತು ಹೋಗಿದ್ದಾಳೆ. ಒಂದು ವೇಳೆ ಅವಳು ನಿನ್ ಶಿವಾನಿನೇ ಆಗಿದ್ರೆ ಅವಳು ಯಾಕೆ ದುಡ್ಡನ್ನ ಕತ್ಕೊಂಡು ಓಡೋಗ್ಬೇಕಾಗಿತ್ತು? ನೋಡಿ, ನೀವು ಏನೇ ಹೇಳಿ ಏನೇ ಮಾತಾಡಿ, ಆದ್ರೆ ನನಗೆ ನನ್ನ ಶಿವಾನಿ ವಾಪಸ್ ಬಂದೇ ಬರ್ತಾಳೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ಅವಳು ನನ್ನ ಪ್ರೀತಿ, ಅವಳೇ ನನ್ನ ಶಕ್ತಿ. ನೋಡ್ತಾ ಇದ್ದೀನಿ, ನನ್ನ ಪ್ರೀತಿ ಏನಾದ್ರೂ ಸತ್ಯ ಆಗಿದ್ರೆ ಅವಳು ಬಂದೇ ಬರ್ತಾಳೆ. ಅವಳೇನಾದ್ರೂ ಬರಲಿಲ್ಲ ಅಂದ್ರೆ ನನ್ನ ಪ್ರೀತಿ ಸತ್ತೋಗಿದೆ ಅಂತ ಅರ್ಥ. ನನಗೆ ನಂಬಿಕೆ ಇದೆ, ಅವಳು ಬಂದೇ ಬರ್ತಾಳೆ. ಬಂದಾಯ್ತಲ್ಲ ಏಯ್, ಏನಿದು? ದುಡ್ಡು? ಅದು ಗೊತ್ತು. ಈ ದುಡ್ಡನ್ನ ಎತ್ಕೊಂಡು ಎಲ್ಲಿ ಹೋಗಿದ್ದೆ? ಹಲೋ ಎವರಿಬಡಿ, ಇಡೀ ಟೀಮ್ ಪೂರ್ತಿ ಬಂದ್ಬಿಟ್ಟಿದೆ. ಹಾ, ಟೀಮ್ ಬಂದಿತ್ತು. ದೊಡ್ಡ ಕಳ್ಳರು ಟೀಮೇ ಬಂದಿತ್ತು. ಏನು ಕಳ್ಳರು ಟೀಮಾ? ಆದ್ರೆ ಮನೆ ಒಳಗಡೆ ಬಂದಿದ್ ಮಾತ್ರ ಒಬ್ನೇ ಕಳ್ಳ. ರಾತ್ರಿ ಹಾವಿಡಿಯೋ ಹಾವಾಡಿಗರು ಬಂದು ಹೋದ ಮೇಲೆ ನಮಗ್ ನಿದ್ದೆನೇ ಬರಲಿಲ್ಲ. ನೋಡ್ತಾ ಇದ್ರೆ ಮನೆ ಒಳಗೊಬ್ಬ ಕಳ್ಳ ಬಂದ. ಮನೆಯಲ್ಲಿರೋ ವಸ್ತು ಒಡವೆನೆಲ್ಲ ಕಕ್ಕೊಂಡು ಓಡ್ತಾ ಇದ್ದಾನೆ. ನಾನು ಜೋರಾಗಿ ಕಿರ್ಚ್ಕೊಂಡೆ. ನೀನ್ ಯಾರು ಬರಲೇ ಇಲ್ಲ. ಅಲ್ಲ, ಅವನು ಲೋಕಲ್ ಕಳ್ಳ. ಫಾರಿನ್ ಕಳ್ಳ ಆಗಿದ್ರೆ ನನಗೂ ಸ್ವಲ್ಪ ಪರಿಚಯ ಇರ್ತಿದ್ದ, ನಾನು ಹಿಡ್ಕೊಳ್ತಾ ಇದ್ದೆ. ಅಲ್ಲ, ಇಷ್ಟೆಲ್ಲ ಆದ್ರೂ ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾವಾಡಿಗರು ಪುಂಗಿ ಊದವಾಗ ಮನೆಯವರೆಲ್ಲ ಎದ್ದೇಳ್ತೀರಾ, ಕಳ್ಳ ಬಂದು ಎಲ್ಲ ಪೀಕ್ಕೊಂಡು ಹೋಗ್ಬೇಕಾದ್ರೆ ಯಾರು ಎದ್ದೇಳ್ತಾ ಇಲ್ವಲ್ಲ?
ಇಂಡಿಯಾ ಹೀಗೇನಾ? ಆದ್ರೆ ನಾನ್ ಎದ್ ಬಂದಲ್ಲ, ಅಷ್ಟ್ರಲ್ಲಿ ಕಳ್ಳ ಎಲ್ಲ ದೋಚ್ಕೊಂಡು ಓಡ್ತಾ ಇದ್ದ. ನಾನು ಅಂಕಲ್ ಆಂಟಿ ಅವನ್ನ ಅಟ್ಟಿಸ್ಕೊಂಡು ಹೋಗಿ ಅವನ್ನ ಹಿಡಿದು ಬಡ್ದು ಹಿಮಾಲಯದಲ್ಲಿ ಕಲ್ತಿರೋ ಕರಾಟೆ ಇಲ್ಲಿ ವರ್ಕೌಟ್ ಆಯ್ತು. ಕೊನೆಗೆ ಬ್ಯಾಗ್ ಕಿತ್ಕೊಂಡ್ ಬಂದ್ವಿ ಅಷ್ಟೇ. ನೀವ್ ಹೇಳ್ತಾ ಇರೋದ್ ಕತೆ ತರ ಇಲ್ವಾ? ದುಡ್ಡನ್ನ ನೀವೇ ತಾನೇ ಎತ್ಕೊಂಡು ಹೋಗಿದ್ದು. ಏನ್ ನೀವು ಹಿಂಗ್ ಜೋಕ್ ಮಾಡ್ತಾ ಇದೀರಲ್ಲ? ಸ್ವಂತ ಪ್ಲೇಟ್ ಇಂದ ಯಾರಾದ್ರೂ ಇಡ್ಲಿ ಕದೀತಾರ? ಕಳ್ಳರನ್ನ ಅಟ್ಟಿಸ್ಕೊಂಡು ಹೋಗಿದ್ದು ರಾತ್ರಿ, ಬಂದಿರೋದು ಈಗ ಮಧ್ಯಾಹ್ನ. ಅದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಲ್ಲಿ. ಅಂದ್ರೆ ಕಳ್ಳ ಬರ್ತಾನೆ ಅಂತ ಮುಂಚೆನೆ ಗೊತ್ತಾಗಿ 3 ಜನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಕಾಯ್ತಾ ಕೂತಿದ್ರ. ವಾಹ್ ವಾಹ್, ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿದೆ. ಅದಕ್ಕೆ ನೀವು ನಮಗೆ ತುಂಬಾ ಇಷ್ಟ ಆಗ್ತೀರಾ. ನೀವೊಂಥರ ಸಿವಿಲ್ ಪೊಲೀಸ್ ಇದ್ದಂಗೆ. ಅದು ಸಿವಿಲ್ ಪೊಲೀಸ್ ಅಲ್ಲ, ಇಂಟರ್ಪೋಲ್. ನೀವೊಂಥರ ಇಂಟರ್ಪೋಲ್ ಪೊಲೀಸ್ ಇದ್ದಂಗೆ. ಬ್ಲಾಕ್ ಡ್ರೆಸ್ ಇದು ನಾವ್ ಹಾಕಿರ್ಲಿಲ್ಲ, ಕಳ್ಳರು ಹಾಕಿದ್ರು. ಅವ್ರ ಕೈಯಿಂದ ದುಡ್ಡು ಒಡವೆಲ್ಲ ನಾವು ಕಿತ್ಕೊಂಡ್ವಲ್ಲ, ನಮ್ ಡ್ರೆಸ್ ಅವ್ರು ಕಿತ್ಕೊಂಡ್ಬಿಟ್ರು. ನಾವು ಅವ್ರ ಡ್ರೆಸ್ ಕಿತ್ಕೊಂಡು ಓಡ್ ಬಂದ್ಬಿಟ್ರು. ಆಮೇಲೆ ನಾವು ಮನೆಗ್ ಬರ್ತಾ ಇದ್ವಿ. ಅಷ್ಟ್ರಲ್ಲಿ ದಾರಿಲಿ ಯಾರೋ ದೊಡ್ಡ ಸ್ವಾಮಿಗಳು ಸಿಕ್ಕಿದ್ರು. ಈ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ಪೂಜೆ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅಂತ ಹೇಳ್ಬಿಡದ. ದುಡ್ಡು ತಗೊಂಡ್ ಹೋಗಿ ಪೂಜೆ ಮಾಡಿಸ್ಕೊಂತಾರಷ್ಟರಲ್ಲಿ ಎಷ್ಟೊತ್ತಾಗೋಯ್ತು ನೋಡಿ. ಡಬಲ್ ಆಯ್ತಾ? ಇದ್ರಲ್ಲಿ ಎಷ್ಟಿದೆ ಅಂತಾನೆ ನಮಗ್ ಗೊತ್ತಿಲ್ಲ, ಇನ್ ಡಬಲ್ ಆಗಿದ್ ಗೊತ್ತಾಗತ್ತಾ? ಯಾವ ಸ್ವಾಮೀಜಿ ಹೇಳ್ದ ಅಂತೇಳಿ ನೀನು ಪೂಜೆ ಮಾಡಿಸ್ಕೊಂಡು ಬಂದಿದ್ದನ್ನ ನಾನ್ ನಂಬೇಕಾ?